ಪಾಕ್ ನಡುವೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದರೆ ಇಂತಹ ಸ್ಥಿತಿ ಶುರುವಾಗಿದ್ದು ಯಾಕೆ? ಅಂದಿನಿಂದ ಇಂದಿನವರೆಗೂ ಏನೆಲ್ಲ ಆಯ್ತು? ಇಲ್ಲಿದೆ ನೋಡಿ ಸಂಪೂರ್ಣ ಮಾಹಿತಿ. 22 ಏಪ್ರಿಲ್ 2025 ಖುಷಿಯಾಗಿ ಬೇರೆ ಬೇರೆ ರಾಜ್ಯದಿಂದ ಜಮ್ಮು ಕಾಶ್ಮೀರದ ಸೌಂದರ್ಯ ಕಣ್ತುಂಬಿಕೊಳ್ಳಲು ಬಂದಿದ್ದವರ ಮೇಲೆ ಉಗ್ರರ ವಕ್ರ ದೃಷ್ಟಿ ಬಿದ್ದಿತ್ತು. ಪಹಲ್ಗಾಮ್ನಲ್ಲಿ ಏಕಾಏಕಿ ಪ್ರವಾಸಿಗರಿದ್ದ ಜಾಗಕ್ಕೆ ಬಂದ ಉಗ್ರರು ಕರ್ನಾಟಕದ ಶಿವಮೊಗ್ಗದ ಮಂಜುನಾಥ್ ಮತ್ತು ಬೆಂಗಳೂರಿನ ಭರತ್ ಭೂಷಣ್ ಸೇರಿ 26 ಜನರನ್ನ ದಾರುಣವಾಗಿ ಕೊಂದು ಹಾಕಿದ್ರು. ಕೈ ಮೇಲಿದ್ದ ಮೆಹಂದಿ ಮಾಸಿರ್ಲಿಲ್ಲ, ಹಣೆಯ ಮೇಲಿನ ಕುಂಕುಮ ಅಳಿದಿತ್ತು. ಕಣಿವೆ ನಾಡಿನಲ್ಲಿ ಉಗ್ರರು ಮತ್ತೆ ಪೈಶಾಚಿಕ ಕೃತ್ಯ ನಡೆಸಿದ್ರು. ಆ ರಾಕ್ಷಸಿ ಕೃತ್ಯದಲ್ಲಿ ಓರ್ವ ದೇಶ ಸೇವಕ ನೌಕಾಸೇನಾ ಸಿಬ್ಬಂದಿ ಕೂಡ ಪ್ರಾಣ ಕಳೆದುಕೊಂಡಿದ್ರು. ಬೇಸರದ ವಿಚಾರ ಏನಂದ್ರೆ 26 ವರ್ಷದ ವಿನಯ್ ನರ್ವಾಲ್, ಹಿಮಾಂಶಿ ನರ್ವಾಲ್ ಏಪ್ರಿಲ್ 19ಕ್ಕೆ ಆರತಕ್ಷತೆ ಮುಗಿಸಿ ಹನಿಮೂನ್ಗೆಂದು ಜಮ್ಮು ಕಾಶ್ಮೀರಕ್ಕೆ ಬಂದಿದ್ರು. ವಿನಯ್ ಶವದ ಮುಂದೆ ಪತ್ನಿ ಹಿಮಾಂಶಿ ಕಣ್ಣೀರಿಡ್ತಾ ಇದ್ದ ದೃಶ್ಯಗಳು ಇಡೀ ದೇಶವನ್ನೇ ತಲ್ಲಣಗೊಳಿಸಿತ್ತು. ಪಾಕಿಸ್ತಾನದಲ್ಲಿ ಭಾರತದಿಂದ ಮಿಸೈಲ್ ದೀಪಾವಳಿ. ಧರ್ಮದ ಅಮಲೇರಿಸಿಕೊಂಡು ಭೂಲೋಕದ ಸ್ವರ್ಗ ಕಾಶ್ಮೀರಕ್ಕೆ ಬಂದು ಹಿಂದೂಗಳನ್ನೇ ಹುಡುಕಿ ಹಣೆಗೆ ಬುಲೆಟ್ ಇಳಿಸಿ ಹಿಂದೂ ಹೆಣ್ಮಕ್ಕಳ ಸಿಂಧೂರ ಅಳಿಸಿದ್ದ ರಾಕ್ಷಸ ದೇಶದ ರಕ್ಕಸ ಸಂತಾನಕ್ಕೆ ಭಾರತ ಮುಟ್ಟಿ ನೋಡಿಕೊಳ್ಳುವಂತಹ ಉತ್ತರ ಕೊಟ್ಟಿತ್ತು. ಅದೇ ಆಪರೇಷನ್ ಸಿಂಧೂರ್. ಮೇ 6 ಮತ್ತು 7ರ ನಡುರಾತ್ರಿ ಆಪರೇಷನ್ ಸಿಂಧೂರ್. ಲಷ್ಕರ್ ಎ ತೈಬಾದ ಅಂಗ ಸಂಘಟನೆಯಾದ ದಿ ರೆಸಿಸ್ಟೆನ್ಸ್ ಫ್ರಂಟ್ ಮೊದಲಿಗೆ ದಾಳಿಯ ಹೊಣೆ ಹೊತ್ತುಕೊಂಡಿತ್ತು. ಆನಂತರ ಈ ಘಟನೆಗೂ ತನಗೂ ಸಂಬಂಧವಿಲ್ಲ ಎಂದು ಹೇಳಿತ್ತು. ಆದರೆ ಭಾರತೀಯ ಹೆಣ್ಣು ಮಕ್ಕಳ ಕುಂಕುಮ ಅಳಿಸಿದ ಉಗ್ರರಿಗೆ ನಟ್ಟು ನಡುರಾತ್ರಿಯಲ್ಲಿ ಬುದ್ಧಿ ಕಲಿಸಲು ಮುಂದಾದ ಭಾರತೀಯ ಸೇನೆ ಮೇ 6ರ ಮಧ್ಯರಾತ್ರಿ 1:05ರಿಂದ 1:30ರ ನಡುವಿನ ವೇಳೆಯಲ್ಲಿ ಪಾಕಿಸ್ತಾನದ ಗಡಿ ದಾಟಿ ವಾಯು ವೇಗದಲ್ಲಿ ನುಗ್ಗಿದ ನಮ್ಮ ಫೈಟರ್ ಜೆಟ್ಗಳು ಪಾಕ್ನ 9 ನೆಲೆಯನ್ನ ಉಡೀಸ್ ಮಾಡಿದ್ವು. ಜಸ್ಟ್ 23 ನಿಮಿಷದಲ್ಲೇ 100ಕ್ಕೂ ಹೆಚ್ಚು ಉಗ್ರರನ್ನ ಹತ್ಯೆ ಮಾಡಿ ಅಬ್ಬರಿಸಿ ವಾಪಸ್ಸಾಗಿದ್ವು. ಭಾರತೀಯ ವಾಯುಪಡೆಯು ರಫೇಲ್ನ ಸ್ಕಾಲ್ಸ್ ಮಿಸೈಲ್ ಬಳಸಿ ದಾಳಿ ಮಾಡಿ ಉಗ್ರರ ಕಂಟ್ರೋಲ್ ರೂಮ್ಗಳನ್ನೇ ಧ್ವಂಸ ಮಾಡಿತ್ತು. ಪಾಕಿಸ್ತಾನದ ಐಎಸ್ಐ ಟೆರರ್ ಕಂಟ್ರೋಲ್ ರೂಮ್, ಜೈಷ್ ಎ ಮೊಹಮ್ಮದ್ ಹಾಗೂ ಲಷ್ಕರ್ ಎ ತೈಬಾದ ಒಟ್ಟು 21 ಉಗ್ರಗಾಮಿ ತರಬೇತಿ ಶಿಬಿರಗಳನ್ನ ಚಿಂದಿ ಮಾಡಲಾಗಿತ್ತು. ಹ್ಯಾಮ ಬಾಂಬ್ ಬಳಸಿ ಉಗ್ರರ ನೆಲೆಗಳ ಮೇಲೆ ಅಟ್ಯಾಕ್ ಮಾಡಿ ಪಾಕ್ಗೆ ಚೀನಾ ನೀಡಿದ್ದ JF-17 ಯುದ್ಧ ವಿಮಾನವನ್ನು ಕೂಡ ನಾಶ ಮಾಡಲಾಗಿತ್ತು. ಇದಕ್ಕೆ ಪ್ರತಿಕ್ರಿಯೆಯಾಗಿ ಪಾಕಿಸ್ತಾನವು ಗುಂಡಿನ ದಾಳಿ ನಡೆಸಿ ಗಡಿಭಾಗದ ಹಳ್ಳಿಯ 3 ನಿವಾಸಿಗಳ ಬಲಿ ಪಡೆದಿತ್ತು. ಈ ದಿನ ನಡೆದ ಭಾರತ ಪ್ರತಿದಾಳಿಗೆ ಲಷ್ಕರ್ ಉಗ್ರ ಅಬ್ದುಲ್ ಮಲ್ಲಿಕ್ ಸಾವನ್ನಪ್ಪಿದ್ದ. ಇದೇ ದಾಳಿಯಲ್ಲಿ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಮಸೂದ್ ಅಜರ್ನ 10 ಮಂದಿಯ ಇಡೀ ಕುಟುಂಬ ಸತ್ತು ಬಿದ್ರು. 8 ಮೇ 2025 ಭಾರತವನ್ನ ಕೆಣಕಿ ಪೆಟ್ಟು ತಿಂದ ಪಾಪಿ ಪಾಕಿಸ್ತಾನ. ಸಂಜೆ 8:30ರ ಸುಮಾರಿಗೆ ಭಾರತ ಮತ್ತು ಪಾಕಿಸ್ತಾನ ಸೇನೆ ಮಧ್ಯೆ ದೊಡ್ಡ ಮಟ್ಟದಲ್ಲಿ ಘರ್ಷಣೆ ನಡೆದಿತ್ತು. ಭಾರತೀಯ ನಾಗರಿಕರು ಮತ್ತು ನಮ್ಮ ಸೇನಾ ನೆಲೆಯನ್ನ ಟಾರ್ಗೆಟ್ ಮಾಡ್ತಾ ಇದ್ದ ಪಾಕಿಸ್ತಾನ ಅಪಾರ ಪ್ರಮಾಣದ ನಷ್ಟ ಅನುಭವಿಸಿತ್ತು. ದುರಂತ ಎಂದ್ರೆ ಭಾರತದ ಮೇಲೆ ಮುಗಿಬಿದ್ದಿದ್ದ ಪಾಕಿಸ್ತಾನದ ಆರ್ಮಿ ಮೇಲೆ ಬಲೂಚಿಸ್ತಾನ ಸೈನಿಕರು ದಾಳಿ ನಡೆಸಿ ಮೇ 8ರಂದು 14 ಪಾಕ್ ಸೈನಿಕರು ಜೀವ ಕಳೆದುಕೊಂಡ್ರು. ಪಾಕಿಸ್ತಾನದ ಕೃತ್ಯಕ್ಕೆ ಕೆರಳಿದ ಭಾರತ ಅಲ್ಲಿನ ಲಾಹೋರ್, ಕರಾಚಿ, ಇಸ್ಲಾಮಾಬಾದ್ ಮೇಲೆ ಡ್ರೋನ್ ದಾಳಿ ನಡೆಸಿತ್ತು. ಅದಕ್ಕೆ ಪ್ರತಿಯಾಗಿ ಪಾಕಿಸ್ತಾನ ಭಾರತದ ಮೇಲೆ ಮಿಸೈಲ್ ಅಟ್ಯಾಕ್ಗೆ ಮುಂದಾಗಿತ್ತು. ಆದರೆ ಪಾಕ್ನ ಕ್ಷಿಪಣಿಗಳು, ಡ್ರೋನ್ಗಳು, ಯುದ್ಧ ವಿಮಾನಗಳನ್ನು ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ತಡೆದಿದ್ವು. ಮೇ 8ರಂದು ದೇಶಾದ್ಯಂತ ಯುದ್ಧ ಸನ್ನಿವೇಶ ಎದುರಿಸಲು ಮಾಕ್ ಡ್ರಿಲ್ ಮಾಡುವಂತೆ ಕೇಂದ್ರ ಸರ್ಕಾರ ಆದೇಶಿಸಿತ್ತು. ಈ ಮಧ್ಯೆ ಪಾಕಿಸ್ತಾನದ ಮನರಂಜನೆ ಕ್ಷೇತ್ರಕ್ಕೂ ಶಾಕ್ ಕೊಟ್ಟ ಭಾರತ ಪಾಕಿಸ್ತಾನದ OTT, ಇನ್ಸ್ಟಾಗ್ರಾಂ ಖಾತೆಗಳು, ಪಾಕ್ ತಾರೆಯರು, ಕ್ರಿಕೆಟಿಗರ ಟ್ವಿಟರ್ ಅಕೌಂಟ್ಗಳ ಮೇಲೆ ನಿರ್ಬಂಧ ಹೇರಿತ್ತು. ಸಂಜೆಯಾಗ್ತಾ ಇದ್ದಂತೆ ದಾಳಿ ಶುರುವಿಟ್ಟುಕೊಂಡ ಪಾಕಿಸ್ತಾನ ಇಲ್ಲಿನ ಪಠಾಣ್ಕೋಟ್ ಹಾಗೂ ಜಮ್ಮು ಏರ್ಪೋರ್ಟ್ ಬಳಿ ಡ್ರೋನ್ ದಾಳಿ ನಡೆಸಿತ್ತು. ಇದಕ್ಕೆ ಪ್ರತಿಯಾಗಿ ಭಾರತ ಪಾಕಿಸ್ತಾನದ F-16 ಯುದ್ಧ ವಿಮಾನ ಹಾಗೂ 8 ಕ್ಷಿಪಣಿಗಳನ್ನ ಹೊಡೆದುರುಳಿಸಿತ್ತು. ಅದೇ ದಿನ ಮಧ್ಯರಾತ್ರಿ ISS ವಿಕ್ರಾಂತ್ನಿಂದ ನೌಕಾ ದಾಳಿ ಮಾಡಿದ ಭಾರತ ಕರಾಚಿಯ ಬಂದರನ್ನೇ ಉಡೀಸ್ ಮಾಡಿದ್ದಲ್ಲದೆ ಪ್ರಧಾನಿ ನಿವಾಸದ ಪಕ್ಕದಲ್ಲೇ ಶೆಲ್ ದಾಳಿ ನಡೆಸಿ ಭಾರತ ಕೆರಳಿರುವ ಬಗ್ಗೆ ಸ್ಪಷ್ಟ ಸಂದೇಶ ನೀಡಿತ್ತು. 9 ಮೇ 2025 26 ಸ್ಥಳಗಳಲ್ಲಿ ದಾಳಿಗೆ ಯತ್ನಿಸಿದ ಪಾಕಿಸ್ತಾನ.
ದಿನ ಕಳೆದಂತೆ ದಾಳಿ ಹೆಚ್ಚಿಸಿದ ಪಾಕಿಸ್ತಾನವು ಭಾರತದಲ್ಲಿ ನಾಗರಿಕರು ವಾಸವಿರುವ ಸ್ಥಳಗಳ ಮೇಲೆ ದಾಳಿ ನಡೆಸಿತ್ತು. ಸಂಬಾ ಗಡಿ, ಫಿರೋಜ್ಪುರ ಸೇರಿದಂತೆ ಹಲವು ಹಳ್ಳಿಗಳಲ್ಲಿ ಡ್ರೋನ್ ಹಾಗೂ ಶೆಲ್ಗಳ ದಾಳಿ ನಡೆಸಿತ್ತು. ಕರ್ತಾರ್ಪುರ್ ಪ್ರಾಂತ್ಯದಲ್ಲಿ ಪಾಕ್ ನಡೆಸಿದ ಶೆಲ್ ದಾಳಿಗೆ 2 ವಿದ್ಯಾರ್ಥಿಗಳು ಮೃತಪಟ್ಟ ಘಟನೆಯ ನಂತರ ಕರ್ತಾರ್ಪುರ ಕಾರಿಡಾರ್ ಬಂದ್ ಮಾಡಲಾಯಿತು. ಭಾರತದ 3 ರಾಜ್ಯಗಳ 26 ನಗರಗಳ ಮೇಲೆ ಡ್ರೋನ್ ದಾಳಿಗೆ ಯತ್ನಿಸಿತ್ತು. ನಾಗರಿಕರು ಮತ್ತು ಸೇನಾ ನೆಲೆಗಳನ್ನು ಗುರಿಯಾಗಿಸಿ ಪಾಕ್ ನಡೆಸಿದ ಡ್ರೋನ್ ದಾಳಿಯಲ್ಲಿ 3 ಗಾಯಗಳಾಗಿದ್ದು, ಈ ಕುರಿತು ಮಾಹಿತಿ ನೀಡಿದ ರಕ್ಷಣಾ ಸಚಿವಾಲಯ ಪಾಕ್ ಡ್ರೋನ್ ದಾಳಿಯನ್ನ ವಿಫಲಗೊಳಿಸಿದರ ಬಗ್ಗೆ ಮಾಹಿತಿ ನೀಡಿತ್ತು. ಈ ನಡುವೆ ಪಾಕಿಸ್ತಾನದ ಶಕ್ತಿಶಾಲಿ ಡ್ರೋನ್ಗಳಾದ ಆಸಿಸ್ ಗಾರ್ಡ್ ಸೋನ್ಗರ್ ಹಾಗೂ ಬೈರಖೈರ್ಗಳನ್ನು ಹೊಡೆದುರುಳಿಸಿತ್ತು. ಇದೇ ದಿನದಂದು ಭಾರತೀಯ ಸೇನೆ ರಜೇರಿಯಲ್ಲಿನ ಪಾಕಿಸ್ತಾನದ ಪೋಸ್ಟ್ ಮೇಲೆ ದಾಳಿ ನಡೆಸಿ ನೆಲೆಯನ್ನ ಧ್ವಂಸ ಮಾಡಿತು. ಈ ಮಧ್ಯೆ ಮೇ 9ರಂದೇ ತನ್ನದೇ ದೇಶದೊಳಗಿನ ಉಗ್ರ ಸಂಘಟನೆ ತೆನ್ರಿಕ್-ಎ-ತಾಲಿಬಾನ್ ಸದಸ್ಯರು ಪಾಕಿಸ್ತಾನದ ಸೈನಿಕರ ಜೀವವನ್ನ ಬಲಿ ಪಡೆದರು. ಯುದ್ಧದ ಕಾರ್ಮೋಡ ಆವರಿಸ್ತಾ ಇದ್ದಂತೆ ಭಾರತದ ಎಲ್ಲ IPL ಪಂದ್ಯಗಳನ್ನು ಮುಂದೂಡಲಾಯಿತು. ಗಡಿ ರಾಜ್ಯಗಳಲ್ಲಿ ವಿದ್ಯುತ್ ಬಂದ್ ಮಾಡಿ ಸಂಪೂರ್ಣ ಬ್ಲಾಕ್ಔಟ್ ಮಾಡಿ ಹೈ ಅಲರ್ಟ್ ಘೋಷಿಸಲಾಯಿತು. 10 ಮೇ 2025 ಯುದ್ಧಕ್ಕೆ ಬ್ರೇಕ್, ಕದನ ವಿರಾಮ ಘೋಷಿಸಿದ ಭಾರತ ಪಾಕ್. ಕದನ ವಿರಾಮ ಘೋಷಣೆಗೂ ಮುನ್ನ ಪಾಕ್ ದಾಳಿಗಳನ್ನು ಮುಂದುವರೆಸಿತ್ತು. ಮುಂಜಾನೆ ದೆಹಲಿಯನ್ನ ಗುರಿಯಾಗಿಸಿಕೊಂಡು ಪಾಕಿಸ್ತಾನ ದಾಳಿ ಮಾಡಿದ್ದು ಫತಾಹ್ 2 ಹೈಪರ್ಸಾನಿಕ್ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ಹಾರಿಸಿತ್ತು. ಅದನ್ನು ಹರಿಯಾಣದ ಸಿರ್ಸಾ ಬಳಿ ಆಗಸದಲ್ಲೇ ಭಾರತೀಯ ರಕ್ಷಣಾ ವ್ಯವಸ್ಥೆ ಹೊಡೆದುರುಳಿಸಿತ್ತು. ಅದಲ್ಲದೆ ಅಮೃತಸರ ವಾಯು ಪ್ರದೇಶದಲ್ಲಿ ಹಾರಾಡ್ತಾ ಇದ್ದ ಹಲವಾರು ಬೈಕರಿಯ ಕಾಮಿಕಾಜ್ ಮಾದರಿಯ ಫೋನ್ಗಳನ್ನು ಭಾರತೀಯ ಸೇನೆಯು ಹೊಡೆದುರುಳಿಸಿತ್ತು. ಮತ್ತೊಂದೆಡೆ ಅಬ್ದಾಲಿ ಕ್ಷಿಪಣಿಯನ್ನ ಭಾರತದ ಮೇಲೆ ಪ್ರಯೋಗ ಮಾಡಿತ್ತು. ಪಾಕಿಸ್ತಾನ ಈ ಕ್ಷಿಪಣಿಯನ್ನ ಹತ್-2 ಎಂದು ಕರೆಯುತ್ತೆ. ಇದು ಏರ್ ಟು ಏರ್ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿದ್ದು ಭಾರತವನ್ನ ಗುರಿಯಾಗಿಸಿಕೊಂಡೇ ತಯಾರಿಸಲಾಗಿತ್ತು. ಆ ಕ್ಷಿಪಣಿಯನ್ನು ಭಾರತ ಹೊಡೆದುರುಳಿಸಿತ್ತು. ಪಾಕ್ ದಾಳಿಯಿಂದ ಕೆರಳಿದ ಭಾರತ ಕ್ಷಿಪಣಿ ದಾಳಿ ಮಾಡಿತ್ತು. ಪಾಕಿಸ್ತಾನದ ಮುರೀದ್, ನೂರ್ ಖಾನ್, ರಫೀಖಿ ವಾಯುನೆಲೆಗಳ ಮೇಲೆ ದಾಳಿ ಮಾಡಿತ್ತು. ಆ ಮೂಲಕ ಪದೇ ಪದೇ ಕೆಣಕಿದ ಪಾಕ್ಗೆ ಭಾರತ ಖಡಕ್ ತಿರುಗೇಟು ನೀಡಿತ್ತು. ಪಾಕಿಸ್ತಾನದ ಬಹವಲ್ಪುರದಲ್ಲಿರೋ ಲಷ್ಕರ್ ಕೇಂದ್ರ ಕಚೇರಿ ಮೇಲೆ ನಡೆದ ದಾಳಿಯಲ್ಲಿ ಉಸ್ತುವಾರಿ ಮುದಾಸರ್, ಮಸೂದ್ ಅಜರ್ ಸಂಬಂಧಿ ಮೊಹಮ್ಮದ್ ಯೂಸುಫ್ ಅಜರ್, ಹಫೀಜ್ ಮೊಹಮ್ಮದ್, ಅಬು ಕಸಾನ ಸೇರಿದಂತೆ 5 ಉಗ್ರರು ಹತ್ಯೆಯಾದರು. ಯಾವಾಗ ಭಾರತದ ಮುಂದೆ ತನ್ನ ಆಟ ನಡೆಯೋದಿಲ್ಲ ಎಂಬುದು ಅರ್ಥವಾಯಿತೋ ಸಿಕ್ಕಾಪಟ್ಟೆ ಹಾರಾಡ್ತಾ ಇದ್ದ ಪಾಕಿಸ್ತಾನ ನೇರವಾಗಿ ಅಮೆರಿಕದ ಕಾಲು ಹಿಡಿಯಿತು. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ರೂಬಿಯೋ ನೇತೃತ್ವದಲ್ಲಿ ನಡೆದ ಮಾತುಕತೆಯಲ್ಲಿ ಪಾಕಿಸ್ತಾನವೇ ಕದನ ವಿರಾಮಕ್ಕೆ ಮನವಿ ಮಾಡಿತು. ಹೀಗೆ ನಡೆದ ಮಾತುಕತೆಯಲ್ಲಿ ಭಾರತ ಹಾಗೂ ಪಾಕಿಸ್ತಾನ ಕದನ ವಿರಾಮಕ್ಕೆ ಒಪ್ಪಿಗೆ ಸೂಚಿಸಿದ್ದು ಯುದ್ಧಕ್ಕೆ ಬ್ರೇಕ್ ಬಿದ್ದಿತ್ತು.